ನೀ ನನಗೆ ಮಾಡಿದ್ದು ಮೋಸನೇ ಭೈರವಿ. ಇದನ್ ಮಾತ್ರ ನಾನು ಯಾವತ್ತೂ ಮರೆಯೋದಿಲ್ಲ. ಇಶಾನಿ, ನಾನಿಷ್ಟೆಲ್ಲ ಹೇಳಿದ್ಮೇಲೂ ನಾನ್ ನಿನಗೆ ಮೋಸ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ಯಾ? ನಾನು ಇದನ್ನೆಲ್ಲ ಮಾಡಿದ್ದು ನನ್ನ ಅಕ್ಕಂಗೋಸ್ಕರನೇ. ಇರ್ಬಹುದು, ಒಬ್ರಿಗೆ ಒಳ್ಳೇದ್ ಮಾಡೋದಿಕ್ಕೋಸ್ಕರ ಇನ್ನೊಬ್ರನ್ನ ನಂಬಿಸಿ ಕತ್ಕೊಯ್ಯೋದು ಅಪರಾಧನೇ. ಸರಿ, ನಾನು ಅಪರಾಧಿ ಅಂತಾನೆ ಅನ್ಕೋ. ನನ್ನಿಂದ ನಿನಗ್ ಮೋಸ ಆಗಿದೆ ಅಂತಾನೆ ತಿಳ್ಕೊ. ಆದ್ರೆ ನಿನಗೆ ಕೈ ಮುಗ್ದು ಕೇಳ್ಕೊತೀನಿ, ದಯವಿಟ್ಟು ಅತ್ತೆ ಹತ್ರ ಈ ವಿಷಯನೆಲ್ಲ ಹೇಳ್ಬೇಡ. ಅತ್ತೇನಾ? ಯಾರು ಯಾರಿಗತ್ತೆ? ಅವರು ನಮ್ಮ ಅತ್ತೆ, ನನಗ್ ಮಾತ್ರ ಅತ್ತೆ, ನಿನಗಲ್ಲ. ಸರಿ, ನಿಮ್ಮ ಅತ್ತೆ ಹತ್ರ ದಯವಿಟ್ಟು ಇದನ್ನೆಲ್ಲ ಹೇಳ್ಬೇಡ ಪ್ಲೀಸ್. ನಿನಗ್ ಕೈ ಮುಗಿತೀನಿ. ಹಾಗಿದ್ರೆ ವಿರಾಟ್ ಮೇಲೆ ನಿನ್ಗೆ ಯಾವ ಫೀಲಿಂಗ್ಸ್ ಇಲ್ಲ ತಾನೆ? ಖಂಡಿತ ಇಲ್ಲ. ನೀನವನ್ನ ಪರಿಸ್ಥಿತಿ ಒತ್ತಡದಿಂದ ಮಾತ್ರ ಮದ್ವೆ ಮಾಡ್ಕೊಂಡಿದ್ಯಾ ತಾನೆ? ಹೌದು. ಸರಿ, ನೀನ್ ಹೇಳ್ತಿರೋದ್ ನಿಜ ಅನ್ನೋದಾದ್ರೆ ನಾ ಅತ್ತೆ ಹತ್ರ ನೀನ್ ಸಿಂಧು ಅನ್ನೋ ವಿಷಯನ ಹೇಳೋದಿಲ್ಲ. ಆದ್ರೆ ಅದಕ್ಕೆ ಬದಲಾಗಿ ನೀನು ನಾನು ಹೇಳೋದನ್ನ ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳು? ನಾನ್ ಏನ್ ಮಾಡ್ಬೇಕು? ನನ್ನ ಅಕ್ಕನ್ಗೋಸ್ಕರ ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ವಿರಾಟ್ನ ನನಗ್ ಬಿಟ್ಕೊಡ್ಬೇಕು. ನೀನಾದಷ್ಟು ಬೇಗ ಅತ್ತೆನ ಸರಿ ಮಾಡಿ ನಿಮ್ಮ ಅಕ್ಕನ ಲೈಫ್ನ ಕರೆಕ್ಟ್ ಮಾಡಿ ಇಲ್ಲಿಂದ ಹೋಗ್ತಾ ಇರ್ಬೇಕು. ಸುಮ್ನೆ ಹೋಗೋದಲ್ಲ. ವಿರಾಟ್ ಮನ್ಸಲ್ಲಿ ನಿನ್ ಬಗ್ಗೆ ತಿರಸ್ಕಾರ ಹುಟ್ಕೋಬೇಕು. ಆ ರೀತಿ ನೀನ್ ಅವನ ಹತ್ರ ನಡ್ಕೋಬೇಕು. ಮೂರ್ ಹೊತ್ತು ಭೈರವಿ ಭೈರವಿ ಅಂತಿರೋ ವಿರಾಟ್ ನಿನ್ ಹೆಸರು ಕೇಳಿದ್ರೆ ಕೋಪ ಕಾರೋಷ್ಟು ಬದ್ಲಾಗ್ಬೇಕು. ನೀನೇ ಬೇಕು ಅಂತ ಹೇಳ್ತಿರೋ ಅವನು ನೀನ್ ಬೇಡ ಅಂತ ಹೇಳ್ಬೇಕು. ಹೇಳು ಭೈರವಿ, ಇದ್ ನಿನ್ನಿಂದ ಸಾಧ್ಯನಾ? ನೀನ್ ಇಷ್ಟೊತ್ತು ಹೇಳಿದ್ದೆಲ್ಲ ನಿಜನೇ ಆಗಿದ್ರೆ ನಿಮ್ಮ ಅಕ್ಕನ ಜೀವನ ಸರಿ ಹೋದ್ಮೇಲೆ ನೀನ್ ಇಲ್ಲಿಂದ ಹೋಗ್ಲೇಬೇಕು ತಾನೆ? ಮತ್ತೇನ್ ಯೋಚನೆ ಮಾಡ್ತಿದ್ಯಾ? ಇದಲ್ಲಿ ಯೋಚನೆ ಮಾಡಂತದ್ ಏನಿದೆ? ನಿಜ, ಯೋಚನೆ ಮಾಡೋದಕ್ಕೆ ಏನೂ ಇಲ್ಲ. ಆದ್ರೆ ಒಂದ್ ಮಾತಂತೂ ಸತ್ಯ. ನಾನು ಅವತ್ ಹೇಳಿದ್ದು ಅದೇ, ಇವತ್ ಹೇಳ್ತಿರೋದು ಅದೇ. ವಿರಾಟ್ ಯಾವತ್ತಿದ್ರು ನಿನ್ನವ್ರೆ. ಆದಷ್ಟು ಬೇಗ ಅತ್ತೆ ನಿನ್ನತ್ತೆ ಮನ್ಸನ್ನ ಬದಲಾಯಿಸಿ ಅಕ್ಕನ ಜೀವನನ ಸೇಫ್ ಮಾಡಿ ಇಲ್ಲಿಂದ ಹೊರಟೋಗ್ತೀನಿ. ಹಾಗಂತ ಮಾತಲ್ಲಿ ಹೇಳಿದ್ರೆ ಸಾಲ್ದು. ನಿನ್ ಪ್ರಾಣಕ್ಕೆ ಪ್ರಾಣ ಆಗಿರೋ ನಿಮ್ಮಕ್ಕನ ಮೇಲೆ ಪ್ರಮಾಣ ಮಾಡಿ ಹೇಳು. ಏನ್ ಯೋಚನೆ ಮಾಡ್ತಿದ್ಯಾ ಭೈರವಿ? ಪ್ರಮಾಣ ಮಾಡಿ ಹೇಳು.